ಹಾಯ್ ಎಲ್ಲಿಗೂ ನಮಸ್ಕಾರ. ನಾನು ನಿಮ್ಮ ವಿನಾಯಕ್ ನಾಯ್ಕ್. ಈ ಒಂದು ವಿಡಿಯೋದಲ್ಲಿ ಕ್ಲಾಸ್ 4 ಇಂದ ಕ್ಲಾಸ್ 3 ಇದೇ ತರ ಮೈಗ್ರೇಷನ್ ಮಾಡಬೇಕಾದ್ರೆ ಕೆಲವೊಂದು ತಪ್ಪನ್ನು ನೀವು ಮಾಡ್ತೀರಾ, ಅದ್ರ ಬಗ್ಗೆ ನಿಮಗೆ ಕೆಲವೊಂದು ಮಾಹಿತಿಯನ್ನು ಕೊಡುವಂಥದ್ದು. ಇನ್ನು ಯಾರು ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೆಲ್ ಐಕನ್ ಒತ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಯಾರಿಗಾದರೂ ಈ ಪ್ರೊಕ್ಯೂಮೆಂಟ್ ಅಥವಾ KPP ಪೋರ್ಟಲ್ DSC ಮತ್ತು ಯೂಸರ್ ID ಪಾಸ್ವರ್ಡ್ ಬೇಕಾದಲ್ಲಿ ಇಲ್ಲಿರೋ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಪಡ್ಕೊಳ್ಳುವಂಥದ್ದು. ಇವತ್ತಿನ ಮಾಹಿತಿಯನ್ನು ಸ್ಟಾರ್ಟ್ ಮಾಡೋಣ. ಇವಾಗ ತುಂಬ ಜನ ಕಾಲ್ ಮಾಡ್ತಾರೆ, ಸರ್ ನನ್ನ ಕ್ಲಾಸ್ 4 ಆಗಿದೆ, 10 lakhs ವರ್ಕ್ ಡನ್ ಇದೆ, ನಾನು ಕ್ಲಾಸ್ 3 ಹೋಗ್ತೀನಿ. ಸೊ ನನ್ನ ಕ್ಲಾಸ್ 3 ಇದೆ, 25 lakh ವರ್ಕ್ ಡನ್ ಆಗಿದೆ, ಸೊ ನಾನು ಕ್ಲಾಸ್ 2 ಹೋಗ್ತೀನಿ. ಆಮೇಲೆ ಕ್ಲಾಸ್ 2 ಆದವರು ನಾನು 50 lakhs ಮೇಲ್ಗಡೆ ವರ್ಕ್ ಡನ್ ಇದೆ, ಸೊ ನಾನು ಕ್ಲಾಸ್ 1 ಹೋಗ್ತೀವಿ ಅಂತ ಹೇಳ್ತೀರಾ. ನಾನು ಈ ವಿಡಿಯೋ ಮೂಲಕ ನಿಮ್ಗೆ ಹೇಳೋದು ಒಂದೇ, ಸೊ ನೀವು ಕ್ಲಾಸ್ 4 ಮಾಡಿಬಿಟ್ಟು 5 ವರ್ಷ ತನಕ ವೇಟ್ ಮಾಡಿ. ನಾನು ಮೊದಲು ಕೂಡ ಹೇಳಿದ್ದೆ, ಇವಾಗಲೂ ಅದೇ ಹೇಳ್ತಾ ಇದ್ದೀನಿ, ಮುಂದೂ ಕೂಡ ಹೇಳ್ತಾ ಇದ್ದೀನಿ. ಕ್ಲಾಸ್ 4 ಆದವರು 5 years ವ್ಯಾಲಿಡಿಟಿ ಇರುತ್ತೆ ಆ ಲೈಸೆನ್ಸಿಗೆ, ಸೊ ಅಲ್ಲಿ ತನಕ ವೇಟ್ ಮಾಡಿ. ಅದೇ ಕ್ಲಾಸ್ 3 ಇದ್ದವ್ರಿಗೂ ಅದೇ ಥರ 5 years ವ್ಯಾಲಿಡಿಟಿ ಇರುತ್ತೆ. 5 years ಕಂಪ್ಲೀಟ್ ಆದಮೇಲೆ ನೆಕ್ಸ್ಟಿಗೆ ಅಂದರೆ 5 years ಕಂಪ್ಲೀಷನ್ಗಿಂತ ಒಂದು 2 months ಬಿಫೋರು ನೀವು ಲೈಸೆನ್ಸ್ಗೆ ಅಪ್ಗ್ರೇಡೇಷನ್ ಕೊಡಿ. ಯಾಕಪ್ಪ ಅಂತ ಹೇಳಿದ್ರೆ, ಇವಾಗ ನೀವು ತುಂಬ ಜನ ಏನು ಮಾಡ್ತಾರೆ ಅಂದರೆ ಕ್ಲಾಸ್ 4 ಲೈಸೆನ್ಸ್ ತೊಗೋತಾರೆ, ವರ್ಡನ್ ಮಾಡ್ತಾರೆ, 10 lakhs ಆಗುತ್ತೆ, ಸೊ ನೆಕ್ಸ್ಟ್ ನೀವು ಕ್ಲಾಸ್ 3 ಹೋಗ್ತೀರಾ. ಅದೇ ರೀತಿ ಕ್ಲಾಸ್ 3ಯಲ್ಲೂ ಕೂಡ ನೀವು 25 lakhs ವರ್ಡನ್ ಆಗುತ್ತೆ, ಕ್ಲಾಸ್ 2 ಹೋಗ್ತೀರಾ. ಸೊ ಇವಾಗ ಏನಾಗುತ್ತೆ ಇಲ್ಲಿ ಮಾಡಬೇಕಾದ್ರೆ, ನಿಮ್ಮದು ಸ್ಟಾರ್ಟಿಂಗ್ ಒಂದು 10 lakhs ಏನು ಸಿಕ್ಕಿರುತ್ತೆ ಅದು ಫಸ್ಟ್ ವರ್ಡನ್ ಆಗಿರ್ತವೆ. ಸೊ ಈ ಫಸ್ಟ್ ವರ್ಡನ್ನ ನೀವು ಡೈರೆಕ್ಟಾಗಿ ಕೊಟ್ಬಿಟ್ರೆ ಹಾರ್ಡ್ ಕಾಪೀಸ್ ಒರಿಜಿನಲ್ ಇಟ್ಕೊಬಿಡ್ತಾರೆ ಅವರು ಡಿಪಾರ್ಟ್ಮೆಂಟಲ್ಲಿ, ಅದನ್ನು ವೆರಿಫೈ ಆಗುತ್ತೆ, ಸೊ ಅದನ್ನು ಅವ್ರು ಇಟ್ಕೊತಾರೆ. ಸೊ ನೀವೇನು ಮಾಡ್ತೀರಾ, ಮತ್ತೆ ನೆಕ್ಸ್ಟ್ ಕ್ಲಾಸ್ 3 ಹೋಗ್ತೀರಾ. ಆವಾಗ ನಿಮ್ಮ ಹತ್ರ ಇರುವಂಥದ್ದು ನೆಕ್ಸ್ಟ್ ಟೆಂಡರ್ ಅಪ್ಲೈ ಮಾಡಬೇಕಾದ್ರೆ ನಿಮಗೆ ಫೋಟೋ ಕಾಪಿ ಮಾತ್ರ ಇರುತ್ತೆ. ಅಂದರೆ ನೆಕ್ಸ್ಟ್ ನೀವು ಅದ್ರ ವ್ಯಾಲಿಡಿಟಿ ಬಂದುಬಿಟ್ಟು 5 years ಇರೋದ್ರಿಂದ ನೀವು ಅದನ್ನು ಮಾಡಿಬಿಟ್ಟು ಡೈರೆಕ್ಟ್ 1 yearಲ್ಲೇ ಸಬ್ಮಿಟ್ ಮಾಡಿಬಿಟ್ಟು ನೀವು ನೆಕ್ಸ್ಟ್ ಕ್ಲಾಸ್ 3 ಹೋಗ್ಬಿಡ್ತೀರಾ. ಸೊ ಈ ಥರ ತಪ್ಪನ್ನು ಮಾಡಬೇಡಿ. ನೀವು ಕ್ಲಾಸ್ 4ಅಲ್ಲಿ ಇದ್ದಾಗ ನಿಮಗೆ ಲಿಮಿಟ್ 25 lakhs ಇರೋದ್ರಿಂದ ನೀವು 25 lakhs ಸಿಂಗಲ್ ವರ್ಕನ್ನು ನೀವು ಎಷ್ಟು ಬೇಕಾದರೂ ಮಾಡ್ಬೋದು 5 yearsಲ್ಲಿ. ಸೊ ಲೈಸೆನ್ಸ್ ವ್ಯಾಲಿಡಿಟಿ 5 years ಇರೋದ್ರಿಂದ ನೀವು 5 years ತನಕನೂ 25 lakhs ಒಳಗಡೆ ವರ್ಕನ್ನು ಎಷ್ಟು ಬೇಕಾದರೂ ಮಾಡ್ಬೋದು. ಸೊ ಕೆಲವೊಬ್ರು ಏನು ಮಾಡ್ತಾರೆ, ನಮಗೆ ಲಿಮಿಟ್ ಇರೋದೇ 25 lakhs ಅಂದ್ಕೊಂಡು 5 lakhsಯಿಂದ 5 ಮಾಡಿದ್ರೆ ನಮ್ದು ಮುಗಿದೋಯ್ತು ಲಿಮಿಟು ಅಂತ ತಿಳ್ಕೊತಾರೆ. ಆ ಥರ ಏನು ಇರೋದಿಲ್ಲ. ಸೊ 25 lakhs ನೀವು ಎಷ್ಟು ಬೇಕಾದರೂ ವರ್ಕ್ ಮಾಡ್ಬೋದು 5 yearsಲ್ಲಿ. ಸೊ ಅದೇ ಕಾರಣಕ್ಕೆ ನೀವೇನು ಮಾಡ್ತೀರಾ, ಒಂದು ವರ್ಷದಲ್ಲೇ ಕೆಲವೊಬ್ರು ಅಂತೂ 1 ವರ್ಷ ಆಗೋ ತನಕ ಕಾಯ್ತಾ ಇರ್ತಾರೆ, 1 ವರ್ಷ ಆದಮೇಲೆ ಕ್ಲಾಸ್ 4 ಇಂದ ಕ್ಲಾಸ್ 3 ಹೋಗ್ಬಿಡ್ತಾರೆ. ಸೊ ಈ ಥರ ತಪ್ಪನ್ನು ಮಾಡಬೇಡಿ. ನೀವು 5 years ವೇಟ್ ಮಾಡಿ. 5 years ವೇಟ್ ಮಾಡಿದಾಗ ನೀವು ಲೈಸೆನ್ಸ್ ಮಾಡಿದಾಗಲಿಂದ ಎಂಡ್ ತನಕನೂ ಎಷ್ಟು ವರ್ಕ್ ಮಾಡಿರ್ತೀರೋ ಸೊ ಎಲ್ಲ ವರ್ಕ್ದು ವರ್ಡನ್ ಇರುತ್ತೆ. ಸೊ ಆವಾಗ ಏನಾಗುತ್ತೆ, ನಿಮಗೆ ಯಾವುದಾದ್ರೂ ಒಂದು ವರ್ಕ್ ಕೊಟ್ಟರೆ ಸೊ ನಡೆಯುತ್ತೆ, ಏನು ತೊಂದರೆ ಆಗಲ್ಲ. ಸೊ ನೆಕ್ಸ್ಟ್ ಕ್ಲಾಸ್ 3 ಇದ್ದವರು ಕೂಡ ಅದೇ ರೀತಿ. ಏನು ಕ್ಲಾಸ್ 3ಗೆ ಇರೋದು 2 ಕೋಟಿ ಲಿಮಿಟ್ ಇರೋದು, 2 crore ತನಕ ಲಿಮಿಟ್ ಇರುವಂಥದ್ದು. ಸೊ ನೀವು 5 yearsಲ್ಲಿ ನಿಮಗೆ 2 crore ತನಕ ಲಿಮಿಟ್ ಸಾಕು. ನೀವು ಕ್ಲಾಸ್ 4 ಇಂದ ಬಂದಿರ್ತೀರಾ ಅಥವಾ ಕೆಲವೊಬ್ರು ಗ್ರ್ಯಾಜುಯೇಷನಿಂದ ಬಂದಿರ್ತೀರಾ. ಸೊ ನೀವು ಏನು ಮಾಡ್ತೀರಾ, ತುಂಬ ಟೆಂಡರ್ಸ್ ಅಪ್ಲೈ ಮಾಡ್ಬೋದು. ನೀವು 1 ಕೋಟಿ 2 ಕೋಟಿ ವರ್ಡನ್ ಆದಮೇಲೆ, ಸೊ 1 year 2 year 3 year ಆದಮೇಲೆ, ಲೈಸೆನ್ಸ್ ಆಗಿ 3 year ಆದಮೇಲೆ ನೀವು ತುಂಬ ವರ್ಕನ್ನು ಅಪ್ಲೈ ಮಾಡ್ಬೋದು. ನೀವು ಕ್ಲಾಸ್ 3 ಆಗಿ 1 ವರ್ಷ ಆಗಿರುತ್ತೆ, 25 lakhs ಒಂದು ವರ್ಕ್ ಡೈರೆಕ್ಟ್ ಆಗಿಬಿಡುತ್ತೆ. ಸೊ ನೀವೇನು ಮಾಡ್ತೀರಾ, ಅದನ್ನೇ ಡಿಪಾರ್ಟ್ಮೆಂಟಿಗೆ ಕೊಟ್ಬಿಟ್ಟು ಒರಿಜಿನಲ್ ಕಾಪಿನೇ ಕೊಡಬೇಕಾಗುತ್ತೆ, ಅದನ್ನು ಕೊಟ್ಬಿಟ್ಟು ನೀವು ನೆಕ್ಸ್ಟ್ ಕ್ಲಾಸ್ 2 ಹೋಗ್ಬಿಡ್ತೀರಾ. ಸೊ ಕ್ಲಾಸ್ 2ಅಲ್ಲೂ ಅದೇ ಥರ ಮಾಡ್ತೀರಾ. ಸೊ ಆ ಥರ ಮಾಡೋಕ್ಕೆ ಹೋಗ್ಬಿಟ್ಟು ನೀವು ಕ್ಲಾಸ್ 3ಗೆ ಬಂದಾಗ ಕ್ಲಾಸ್ 3ಯಲ್ಲಿ ಅದರದ್ದೇ ಒಂದು 5 years ಟೈಮ್ ಇರುತ್ತೆ. ಸೊ ಆ 5 yearsಲ್ಲಿ ಎಷ್ಟು ಬೇಕೋ ಅಷ್ಟು ವರ್ಡನ್ ಮಾಡ್ಕೊಳ್ಬೋದು ನೀವು. 5 years ಯಾಕೆ ಸುಮ್ಮನೆ ವೇಸ್ಟ್ ಮಾಡ್ಕೋತೀರಾ. 5 years ತನಕ ಅದ್ರ ವ್ಯಾಲಿಡಿಟಿ ಇರುತ್ತೆ, ಅದಕ್ಕೆ ದುಡ್ಡು ಕೊಟ್ಟಿರ್ತೀರ, ಗೌರ್ಮೆಂಟ್ ಚಲನ್ ತುಂಬಿರ್ತೀರ. ಸೊ 5 yearsನ ನಾವು ಕನ್ಸ್ಯೂಮ್ ಮಾಡಿ ಆ ಟೈಮನ್ನು ಆ ಲೈಸೆನ್ಸಲ್ಲಿ. ಸೊ ಆಮೇಲೆ ಕ್ಲಾಸ್ 2ಗೆ ಬಂದುಬಿಡಿ. ಸೊ ಆಮೇಲೆ ಕ್ಲಾಸ್ 2 ಬಂದಾಗ ನಿಮಗೆ ಈಸಿ ಆಗುತ್ತೆ. ಆಲ್ ಓವರ್ ತುಂಬ ಜನ ಏನು ಮಾಡ್ತಾರೆ, ಆಲ್ ಓವರ್ ಕರ್ನಾಟಕ ಹಾಕಬೇಕು ಅಂತ ಸೊ ಇಮಿಡಿಯೇಟಾಗಿ ಬಂದುಬಿಡ್ತಾರೆ. ಸೊ ಆ ತಪ್ಪನ್ನು ಮಾಡಬೇಡಿ. ಸೊ ಎಷ್ಟು ಪೇಷನ್ಸಿಂದ ನೀವು ಹೋಗ್ತಿರೋ ಈ ಫೀಲ್ಡಲ್ಲಿ ಅಷ್ಟು ನಿಮಗೆ ಒಳ್ಳೇದೇ ಬಿಟ್ಟರೆ ಕೆಟ್ಟದಂತೂ ಆಗೋದಿಲ್ಲ. ಸೊ ನನ್ನ ಅನಿಸಿಕೆ, ಯಾಕಂದರೆ ನೀವು ಒರಿಜಿನಲ್ ಕಾಪೀಸನ್ನು ಅವ್ರಿಗೆ ಕೊಟ್ಬಿಟ್ರೆ ನಿಮ್ಗೆ ಇನ್ ಕೇಸ್ ಏನಾಗುತ್ತೆ, ಕೆಲವೊಂದು ಡಿಪಾರ್ಟ್ಮೆಂಟ್ಗಳು ಇರ್ತವೆ. ಈಗ ನೀವು ಟೆಂಡರ್ ಹಾಕ್ತೀರಾ, ಈಗ ಕ್ಲಾಸ್ 3ಯಲ್ಲಿ ನಿಮ್ಮದು 25 lakhs ವರ್ಕ್ ಡನ್ ಆಯಿತು, ನೀವು ಕ್ಲಾಸ್ 2 ಬಂದಿರಿ, ಕ್ಲಾಸ್ 2ಅಲ್ಲಿ ಟೆಂಡರ್ಸನ್ನು ಅಪ್ಲೈ ಮಾಡಿದ್ರಿ. ಅಪ್ಲೈ ಮಾಡಿದಾಗ ನೀವು 50 lakhs ಯಾವುದೊಂದು ವರ್ಕಿಗೆ 50 lakhs ವರ್ಕಿಗೆ ಅಪ್ಲೈ ಮಾಡಿದ್ರಿ. ನೀವು ಆ 25 lakhs ವರ್ಕ್ ಡನ್ ಇರುತ್ತೆ, ಅದನ್ನು ಹಾರ್ಡ್ ಕಾಪಿ ಕೊಟ್ಟಿದ್ದೀರಾ. ಒರಿಜಿನಲ್ ಕಾಪೀಸನ್ನು ನೀವು ಅಪ್ಲೋಡ್ ಮಾಡಿ ಟೆಂಡರ್ಗೆ ಹಾಕಿದ್ದೀರಾ. ಸೊ ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಕೆಲವೊಂದು ಡಿವಿಷನ್, ಎಲ್ಲ ಡಿವಿಷನ್ ಅಂತಲ್ಲ, ಕೆಲವೊಂದು ಡಿವಿಷನ್ ಅವ್ರು ಏನು ಮಾಡ್ತಾರೆ, ಕನ್ಫರ್ಮೇಷನ್ ಕೊಟ್ಟರೂ ಕೂಡ ಟೆಂಡರಿಗೆ ಅವ್ರು ಹಾರ್ಡ್ ಕಾಪೀಸನ್ನು ಕೇಳ್ತಾರೆ, ಒರಿಜಿನಲ್ ಕಾಪಿ ತಂದು ಕೊಡಿ ಅಂತಾರೆ. ಆವಾಗ ಏನು ಮಾಡ್ತೀರಾ. ಸೊ ಅದಕ್ಕೆ ನಾನು ನಿಮ್ಗೆ ಹೇಳೋದು, ಬೇಡ, ನೀವು ಆದಷ್ಟು ಆ ಲೈಸೆನ್ಸಲ್ಲಿ ಯಾವ ಕ್ಲಾಸ್ ಲೈಸೆನ್ಸ್ ಹೊಂದಿರ್ತೀರೋ ಅದರಲ್ಲಿ ಆ 5 years ವ್ಯಾಲಿಡಿಟಿಯನ್ನು ಪೂರ್ತಿ ಕಂಪ್ಲೀಟನ್ನು ಮಾಡ್ಕೊಂಡ್ಮೇಲೆ ಆಮೇಲೆ ಈಸಿಯಾಗಿ ಕ್ಲಾಸ್ 2 ಬನ್ನಿ, ಕ್ಲಾಸ್ 2 ಇಂದ ಕ್ಲಾಸ್ 1ಗೆ ಬನ್ನಿ. ಇದರಿಂದ ನಿಮಗೆ ತುಂಬ ಬೆನಿಫಿಟ್ ಆಗ್ತದೆ. ಯಾಕಂದರೆ ಆ ಕ್ಲಾಸಲ್ಲಿ ನೀವು ಏನು ಎಕ್ಸ್ಪೀರಿಯನ್ಸ್ ಗೇನ್ ಮಾಡ್ತೀರೋ ಅದರಿಂದ ಮೆಂಟಲಿ ಆ್ಯಂಡ್ ಫಿಸಿಕಲಿ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಯಾಕಂದರೆ ನಿಮಗೆ ಕ್ಲಾಸಿಂದ ಡೈರೆಕ್ಟಾಗಿ ಕ್ಲಾಸ್ 2 ಬಂದುಬಿಟ್ರೆ ಏನು ಸ್ಟ್ರಗಲ್ ಇಲ್ಲ ಬಿಡು ಅಂದ್ಬಿಡುತ್ತೆ. ಯಾವುದೇ ಒಂದು ಫೀಲ್ಡಲ್ಲಿ ಸ್ಟ್ರಗಲ್ ಇರಬೇಕು. ನಿಮ್ಮ ಕ್ಲಾಸ್ 3 ಕಾಂಟ್ರಾಕ್ಟರ್ ಅಂತ ನಿಮ್ಗೆ ಹೇಳಬೇಕು, ಆಮೇಲೆ ಕ್ಲಾಸ್ 2 ಕಾಂಟ್ರಾಕ್ಟರ್ ಅಂತ ಹೇಳಬೇಕು, ಆಮೇಲೆ ಕ್ಲಾಸ್ 1 ಕಾಂಟ್ರಾಕ್ಟರ್ ಅಂತ ಹೇಳಬೇಕು. ಅದು ಮೈಂಡಿಗೆ ಕೇಳೋದ್ರಿಂದ ಸೊ ನಿಮಗೆ ಅದು ನಾನು ಕ್ಲಾಸ್ 3ಯಲ್ಲಿ ಇಷ್ಟು ಕಷ್ಟಪಟ್ಟಿದ್ದೆ, ಸೊ ಕ್ಲಾಸ್ 2ಅಲ್ಲಿ ಇಷ್ಟು ಕಷ್ಟಪಟ್ಟಿದ್ದೆ, ಆಮೇಲೆ ಕ್ಲಾಸ್ 1ಗೆ ಬಂದೆ, ಸೊ ಅದು ನಿಮ್ಮ ಮೈಂಡಲ್ಲಿ ಇರುತ್ತೆ. ಸೊ ಅಂದರೆ ಯಾವುದೇ ಒಂದು ನಿಮಗೆ ಈಸಿಯಾಗಿ ಆಗಬಾರ್ದು.
ಸೊ ಅದಕ್ಕೆ ನಾನು ಹೇಳೋದೊಂದೇ 5 ಇಯರ್ಸ್ ತನಕ ವೇಟ್ ಮಾಡಿ. ಯಾವುದೇ ಲೈಸೆನ್ಸ್ ಕೊಟ್ಟರು ನಿಮಗೆ 5 ಇಯರ್ಸ್ ವೇಟ್ ಮಾಡಿ, ಆಮೇಲೆ ಈಸಿಯಾಗಿ ನೀವು ನೆಕ್ಸ್ಟ್ ಕ್ಲಾಸಿಗೆ ಅಪ್ಗ್ರೇಡ್ ಆಗಿ. ಇದು ತುಂಬ ಒಳ್ಳೆಯದು ನಿಮಗೆ. ಅದಕ್ಕೆ ನಾನು ಈ ವಿಡಿಯೋದಲ್ಲಿ ನಿಮಗೆ ಈ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ. ಸೊ ಇದ್ರ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.